ಈ ಪುಸ್ತಕ ಕೇವಲ ಒಂದು ಕಾದಂಬರಿ ಅಲ್ಲ. ಇದು ಸಾಂಪ್ರದಾಯಿಕ ಮೌಲ್ಯಗಳು, ಜಾತಿ ವ್ಯವಸ್ಥೆ ಮತ್ತು ಮಾನವನ ಅಂತಸತ್ವದ ನಡುವಿನ ಸಂಘರ್ಷದ ಬಗ್ಗೆ ಇರೋ ಒಂದು ಅದ್ಭುತವಾದ ವಿಮರ್ಶೆ. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಈ ಪುಸ್ತಕ ಓದೋಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು. ಈ ಪುಸ್ತಕದ ಕತೆ ಬ್ರಾಹ್ಮಣರ ಜೀವನ, ಆಚಾರ, ವಿಚಾರ ಇದ್ರ ಮೇಲೆ ಇದೆ. ಕೆಲವು ಕಡೆ ಅದನ್ನು ಪ್ರಶ್ನೆ ಮಾಡುತ್ತೆ, ಕೆಲವು ಕಡೆ ಅದನ್ನು ಹಾಸ್ಯ ಮಾಡುತ್ತೆ. ಸೊ ಈ ಪುಸ್ತಕನ ನೀವು ಪುಸ್ತಕದ ಥರನೇ ಓದಬೇಕು, ಪರ್ಸ್ನಲ್ ಆಗಿ ತಗೋಬಾರ್ದು. ಈ ಪುಸ್ತಕವನ್ನು ಆಧರಿಸಿ ಒಂದು ಕನ್ನಡ ಚಲನಚಿತ್ರ ಕೂಡ ಮಾಡಿದ್ದಾರೆ. ಅದಕ್ಕೆ ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು, ಇಂಟರ್ನ್ಯಾಷನಲ್ ಅವಾರ್ಡು ಕೂಡ ಸಿಕ್ಕಿದೆ. ಹಾಗೆ ಇದಕ್ಕೆ ಒಂದು ಅಪಖ್ಯಾತಿ ಕೂಡ ಇದೆ, ಫಸ್ಟ್ ಬ್ಯಾನ್ ಆದ ಕನ್ನಡ ಸಿನಿಮಾ ಅಂತ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಸಂಸ್ಕಾರ. ಲೇಖಕರು UR ಅನಂತಮೂರ್ತಿ, ಪ್ರಕಾಶಕರು ಅಕ್ಷರ ಪ್ರಕಾಶನ. ಪುಟಗಳು 112, ಬೆಲೆ 135 ರೂಪಾಯಿಗಳು. ಜಾನ್ರ ಫಿಕ್ಷನ್. ಕತೆ ಶುರುವಾಗೋದು ಅಗ್ರಹಾರ ಅಥವಾ ದೂರ್ವಾಸಪುರ ಅನ್ನೋ ಊರಿನಲ್ಲಿ. ಸ್ಟಾರ್ಟಿಂಗಲ್ಲೇ ನಾರಾಯಣಪ್ಪ ಅನ್ನೋ ವ್ಯಕ್ತಿ ಸತ್ತೋಗ್ತಾನೆ. ಅವನು ಜಾತಿಯಿಂದ ಬ್ರಾಹ್ಮಣ ಆಗಿದ್ರು ರೆಬೆಲ್ ಆಗಿರ್ತಾನೆ. ಅವನು ಕೆಳಜಾತಿಯ ವೇಷೆಯೊಂದಿಗೆ ಸಂಸಾರ ನಡೆಸ್ತಾ ಇರ್ತಾನೆ, ಮಾಂಸ ತಿಂತಾ ಇರ್ತಾನೆ, ಹೆಂಡ ಕುಡಿತಾ ಇರ್ತಾನೆ. ಹೀಗೆ ಅವನು ಸತ್ತಾಗ ಅವನ ಸಂಸ್ಕಾರ ಯಾರು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅದೇ ಊರಲ್ಲಿ ಪ್ರಾಣೇಶಾಚಾರ್ಯ ಅಂತ ತುಂಬ ಓದ್ಕೊಂಡಿರೋ ವಿದ್ವಾಂಸರು ಇರ್ತಾರೆ. ಅವರಿಗೆ ಆ ಅಗ್ರಹಾರದವರೆಲ್ಲ ಹೋಗಿ ಪ್ರಶ್ನೆ ಮಾಡ್ತಾರೆ, ಈ ವ್ಯಕ್ತಿಯ ಸಂಸ್ಕಾರ ಯಾರು ಮಾಡಬೇಕು ಅಂತ. ಜಾತಿಯಿಂದ ಬ್ರಾಹ್ಮಣನಾದರೂ ಅವನ ಕೃತಿಯಿಂದ ಬೇರೆ ಕೆಲಸ ಮಾಡಿರೋದ್ರಿಂದ ಅವನು ಭ್ರಷ್ಟ ಆಗಿರ್ತಾನೆ. ಅವನ ಸಂಸ್ಕಾರ ನಾವು ಮಾಡಿದ್ರೆ ನಾವು ಭ್ರಷ್ಟ ಆಗ್ತೀವಿ ಅನ್ನೋ ಭಯ ಅಲ್ಲಿರೋರಿಗೆಲ್ಲ ಇರುತ್ತೆ. ಈ ಟೈಮಲ್ಲಿ ಅವನ ಹೆಂಡತಿಯಾದ ಚಂದ್ರಿ ತನ್ನ ಒಡವೆನೆಲ್ಲ ಮುಂದೆ ಇಟ್ಟು ಇದನ್ನು ತಗೊಂಡು ನಾರಾಯಣಪ್ಪನ ಸಂಸ್ಕಾರ ಮಾಡಿ ಅಂತ ಹೇಳ್ತಾಳೆ. ಒಡವೆ ಆಸೆಗೆ ಸ್ವಲ್ಪ ಜನ ಓಕೆ ಅವನ ಸಂಸ್ಕಾರ ಮಾಡೋಣ ಅಂತ ಅಂದ್ಕೊಂಡ್ರು, ಬಟ್ ಬೇರೆಯವ್ರು ಏನು ಅನ್ಕೋತಾರೆ ಅನ್ನೋ ಭಯಕ್ಕೆ ಮುಂದೆ ಬರಲ್ಲ. ಹೀಗೆ ಬ್ರಾಹ್ಮಣನಾದರೂ ಬ್ರಾಹ್ಮಣನಲ್ಲದ ನಾರಾಯಣಪ್ಪನ ಸಂಸ್ಕಾರ ಯಾರು ಮಾಡಬೇಕು ಅನ್ನೋ ದೊಡ್ಡ ಕ್ವಶನ್ ಇರುತ್ತೆ. ಪ್ರಾಣೇಶಾಚಾರ್ಯರು ತಮಗೆ ಗೊತ್ತಿರೋ ವೇದಶಾಸ್ತ್ರಗಳನ್ನೆಲ್ಲ ಹುಡುಕಿದ್ರು ಈ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಅಲ್ಲಿ ಇನ್ನೂ ಒಂದು ಕಂಡೀಷನ್ ಇರುತ್ತೆ, ಶವ ಸಂಸ್ಕಾರ ಆಗೋವರೆಗೂ ಬ್ರಾಹ್ಮಣರು ಯಾರು ಊಟ ಮಾಡೋ ಹಾಗಿಲ್ಲ ಅಂತ. ಸೊ ಅದಕ್ಕೋಸ್ಕರನಾದರೂ ಈ ಶವ ಸಂಸ್ಕಾರ ಬೇಗ ಆಗಬೇಕು ಅಂತ ಅನ್ಕೋತಾರೆ. ಪ್ರಾಣೇಶಾಚಾರ್ಯರು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾ ಮಾರುತಿ ದೇವರ ಮೊರೆ ಹೋಗ್ತಾರೆ. ಆ ದೇವಸ್ಥಾನದಿಂದ ಬರಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯಿಂದ ಪ್ರಾಣೇಶಾಚಾರ್ಯರು ಊರು ಬಿಟ್ಟು ಹೋಗ್ಬೇಕು ಅಂತ ಅನ್ಕೋತಾರೆ. ಈ ಪ್ರಾಣೇಶಾಚಾರ್ಯರಿಗೆ ಹಾಸಿಗೆ ಹಿಡಿದ ಹೆಂಡತಿ ಇರ್ತಾರೆ. ಅವಳಿಗೆ ಸೇವೆ ಮಾಡ್ತಾ ನಮ್ಮ ಪಾಪವನ್ನು ತಾವು ಕಳ್ಕೊತಾ ಇದ್ದೀವಿ ಅನ್ನೋ ನಂಬಿಕೆಯಲ್ಲಿ ಇವರು ಇರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ದ್ವಂದ್ವ ಪ್ರಾಣೇಶಾಚಾರ್ಯಗೆ ಕಾಡ್ತಾ ಇರುತ್ತೆ. ಅದೇನಪ್ಪ ಅಂದರೆ, ಇಷ್ಟೆಲ್ಲ ಕಟ್ಟುಪಾಡುಗಳಿದ್ರು ಮನುಷ್ಯ ಸುಖವಾಗಿರ್ತಾನ, ಅಥವಾ ಎಲ್ಲ ಕಂಡೀಷನ್ಸ್ನು ಮೀರಿ ತನಗೆ ಇಚ್ಛೆ ಬಂದಂಗೆ ಬದುಕೋ ನಾರಾಯಣಪ್ಪನ ಥರ ಇದ್ದರೆ ಸುಖವಾಗಿರ್ತಾನ ಅಂತ. ಮುಂದೆ ಏನಾಯಿತು? ನಾರಾಯಣಪ್ಪನ ಶವ ಸಂಸ್ಕಾರ ಆಯಿತಾ? ಪ್ರಾಣೇಶಾಚಾರ್ಯರು ಊರು ಬಿಟ್ಟು ಹೋಗಿದ್ದು ಯಾಕೆ? ಮತ್ತೆ ವಾಪಸ್ ಬಂದಿದ್ದು ಯಾಕೆ? ಅಲ್ಲಿ ಏನು ಘಟನೆ ನಡೀತು? ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ಪುಸ್ತಕನ ಓದಲೇಬೇಕು. ಈ ಪುಸ್ತಕವನ್ನು UR ಅನಂತಮೂರ್ತಿ ಅವರು 1965ರಲ್ಲಿ ಬರೀತಾರೆ. ಅವರು ಓದೋದಕ್ಕೆ ಅಂತ ಬರ್ಮಿಂಗ್ಹ್ಯಾಮ್ಗೆ ಹೋದಾಗ ಅಲ್ಲಿ ಅವರು ಇನ್ನೊಂದು ಇಂಗ್ಲೀಷ್ ಪುಸ್ತಕವನ್ನು ಓದ್ತಾರೆ. ಅದರಿಂದ ಪ್ರೇರೇಪಿತಗೊಂಡು ಅವರ ಗುರುಗಳೊಡನೆ ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ನೀನು ಇಂಡಿಯಾಲಿ ನೋಡಿರೋ ಮಲ್ಟಿ ಲೇಯರ್ ಕ್ಯಾಸ್ಟಿಸಮ್ ಬಗ್ಗೆ ನಿಂಗೆ ಏನಾದರೂ ಗೊತ್ತಿದ್ರೆ ಅದನ್ನು ಬರಿ ಅಂತ. ಆವಾಗ ಉಟ್ಕೊಂಡಿದ್ದೆ ಈ ಪುಸ್ತಕ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಪರ ಊಟಕ್ಕೆ ಕೂರುವ ಮುಂಚೆ ಗೋಗ್ರಾಸವನ್ನು ಬಾಳೆ ಎಲೆಯಲ್ಲಿ ಎತ್ತಿ ಹಿತ್ತಲಿನಲ್ಲಿ ಮೇಯುತ್ತಿದ್ದ ಗೌರಿ ಎದುರು ಇಟ್ಟು ಹಸುವಿನ ರೋಮಾಂಚಿತ ಮೈಯನ್ನು ಒರೆಸಿ ಕಣ್ಣಿಗೊತ್ತಿಕೊಂಡು ಒಳಗೆ ಬರುತ್ತಿದ್ದಂತೆ ಆಚಾರ್ಯರೇ ಆಚಾರ್ಯರೇ ಎಂದು ಕರೆಯುವ ಹೆಣ್ಣಿನ ಸ್ವರ ಕೇಳಿಸಿತು. ಆಲಿಸಿದರೆ ನಾರಾಯಣಪ್ಪನ ಸೂಳೆ ಚಂದ್ರಿಯ ಸ್ವರದಂತಿದೆ. ಅವಳ ಹತ್ತಿರ ಮಾತನಾಡಿದರೆ ಮತ್ತೆ ಸ್ನಾನ ಮಾಡಿ ಊಟ ಮಾಡಬೇಕು. ಆದರೆ ಹೆಣ್ಣು ಹೆಂಗಸೊಬ್ಬಳನ್ನು ಅಂಗಳದಲ್ಲಿ ಕಾಯಿಸಿದರೆ ತುತ್ತು ಗಂಟಲಲ್ಲಿ ಇಳಿಯುವುದು ಶಕ್ಯವೇ. ಜಗಲಿಗೆ ಬಂದರು. ಚಂದ್ರಿ ಸರ್ರನೆ ತಲೆ ಮೇಲೆ ಸೆರೆಗೆಳೆದುಕೊಂಡು ಬಿಳಿಚಿ ಭಯಗ್ರಸ್ತಳಾಗಿ ನಿಂತಳು. ಏನಮ್ಮ ಬಂದ ವಿಷಯ? ಅವರು ಚಂದ್ರಿ ಕಂಪಿಸುತ್ತಾ ಮಾತು ಹೊರಡದೆ ಕಂಬಕ್ಕೆ ಆತಳು. ಯಾರು? ನಾರಾಯಣಪ್ಪನೇ. ಏನಾಯಿತು? ಹೋದರು. ಚಂದ್ರಿ ಮುಖ ಮುಚ್ಚಿಕೊಂಡಳು.
ನಾರಾಯಣ ನಾರಾಯಣ ಯಾವತ್ತು? ಈಗ. ನಾರಾಯಣ ಏನಾಗಿತ್ತು? ಚಂದ್ರಿ ಬುಕ್ಕಿತ್ತ ಹೇಳಿದಳು. ಶಿವಮೊಗ್ಗೆಯಿಂದ ಬಂದವರೇ ಜ್ವರ ಅಂದು ಮಲಗಿದರು. 4 ದಿನದ ಜ್ವರ ಅಷ್ಟೇ. ಪಕ್ಕೆ ಹತ್ತಿರ ಗೆಡ್ಡೆ ಎದ್ದಿತ್ತು, ನೋವಿಗೆ ಬರುವ ಬಾವಿನ ಹಾಗೆ. ನಾರಾಯಣ. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.